ನೋಡುಗ್ರೆ, ಕಾವೇರಿ ನದಿಗೆ ಯಾಕಿಷ್ಟು ಮಹತ್ವ, ರಾಜ್ಯಗಳ ಮಧ್ಯೆ ಯಾಕಿಷ್ಟು ಸಂಘರ್ಷ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನ್ಯಾಯಾಲಯದ ಹಳೆಯ ದಸ್ತಾವೇಜುಗಳನ್ನ ತಿರುವಿ ಹಾಕಬೇಕಾಗಿಲ್ಲ, ಮಳೆ ಮುಖ ನೋಡಬೇಕಾಗಿಲ್ಲ. ಬದಲಿಗೆ ಕಾವೇರಿ ಉಗಮ ಸ್ಥಾನದಿಂದ ಸಮುದ್ರ ಸೇರೋ ತನಕ ಅದರ ಗುಂಟ ಹೋದ್ರೆ ಅದರ ಪ್ರಾಮುಖ್ಯತೆ, ಮಹತ್ವ, ಪಾವಿತ್ರ್ಯ ಏನೇನು ಹೇಳ್ತಿರೋ ಎಲ್ಲಾನು ಅರ್ಥ ಆಗುತ್ತೆ. ಬನ್ನಿ, ಕಾವೇರಿ ನದಿಗುಂಟ ಒಂದು ಸಾದೃಶ್ಯ ಯಾತ್ರೆ ಮಾಡೋಣ. ಕಾವೇರಿ ಕಾವೇರಿಯಲ್ಲಿ ಉಗಮಿಸಿದಾಗ ಪುಟ್ಟ ಕೊಳ, ಎಲ್ಲಾ ನದಿಯ ಹಾಗೆ ತೊರೆಯಾಗಿ ಭಾಗಮಂಡಲದ ಕಡೆಗೆ ಸಹ್ಯಾದ್ರಿ ಪರ್ವತದ ಕಣಿವೆಯಲ್ಲಿ ಹರಿಯುತ್ತಾಳೆ. ಭಾಗಮಂಡಲದಲ್ಲಿ ಕನಕ ಹಾಗೂ ಸುಜ್ಯೋತಿ ಅನ್ನೋ ಪುಟ್ಟ ನದಿಗಳು ಕಾವೇರಿನ ಸೇರ್ತವೆ. ಇದರಲ್ಲಿ ಸುಜ್ಯೋತಿ ಗುಪ್ತಗಾಮಿನಿ. ಇದು ಮೊದಲನೇ ತ್ರಿವೇಣಿ ಸಂಗಮ. ಇಲ್ಲಿಂದ ಅರಬ್ಬಿ ಸಮುದ್ರ ತುಂಬಾನೇ ಹತ್ರ. ಕಾವೇರಿ ಅಕಸ್ಮಾತ್ ಪಶ್ಚಿಮಕ್ಕೆ ತಿರುಗಿದ್ರೆ 135 ಕಿಲೋಮೀಟರ್ನ ಪುಟ್ಟ ನದಿಯಾಗಿ ಪ್ರಯಾಣ ಮುಗಿಸುತ್ತಿದ್ಲು. ಆಕೆಗೆ ಹೆಚ್ಚು ಮಹತ್ವ ಬಂದಿದ್ದೆ ಭಾಗಮಂಡಲದಿಂದ ಪೂರ್ವಕ್ಕೆ ತಿರುಗಿದ್ದಕ್ಕೆ. 765 ಕಿಲೋಮೀಟರ್ನ ಮಹಾನದಿಯಾಗಿ ಬಹುಭಾಷಾ ಪ್ರಾಂತ್ಯಗಳಲ್ಲಿ ಹರಿದಿದ್ದಕ್ಕೆ. ಭಾಗಮಂಡಲದಿಂದ ಕಾವೇರಿ ಕೊಡಗು ಜಿಲ್ಲೆಯ ಹರಿಶ್ಚಂದ್ರ, ಪಾಲೂರು, ನಾಪೋಕ್ಲು, ಬಲಮುರಿ, ಗುಹ್ಯ, ಸಿದ್ದಾಪುರ, ಕುಶಾಲನಗರಕ್ಕೆ ತಲುಪುತ್ತಾಳೆ. ಇಲ್ಲಿಂದ ಕಾವೇರಿ ದಿಕ್ಕು ಬದಲಿಸಿ ಉತ್ತರ ದಿಕ್ಕಿಗೆ ತಿರುಗಿ ಕೂಡಿಗೆ ಎಂಬ ಊರು ತಲುಪುತ್ತಾಳೆ. ಇಲ್ಲಿ ಹಾರಂಗಿ ಅನ್ನೋ ನದಿ ಕಾವೇರಿಗೆ ಬಂದು ಸೇರುತ್ತೆ. ಇಲ್ಲಿಂದ ಮುಂದೆ ರಾಮಸ್ವಾಮಿ ಕಣಿವೆ ಅನ್ನೋ ಊರಲ್ಲಿ ಕಾವೇರಿ ಸ್ವಲ್ಪ ವಿಶಾಲವಾಗ್ತಾಳೆ. ಕಣಿವೆಯಿಂದ ಅನೇಕ ಊರು ದಾಟಿ ಶಿರಂಗಾಲ ಅನ್ನೋ ಜಾಗದಲ್ಲಿ ಹಾಸನ ಜಿಲ್ಲೆ ಪ್ರವೇಶ ಮಾಡ್ತಾಳೆ. ಮುಂದೆ ಸರಗೂರು, ಕೊಣ್ಣೂರು ದಾಟಿ ರಾಮನಾಥ್ಪುರ ತಲುಪ್ತಾಳೆ. ನಟಿ ಆರತಿಯವರ ಹುಟ್ಟೂರು ರಾಮನಾಥ್ಪುರ. ಇಲ್ಲಿ ನದಿಯ ಇನ್ನೊಂದು ದಡದಲ್ಲಿ ಕಣಗಾಲ್ ಊರಿದೆ. ಪುಟ್ಟಣ್ಣ ಕಣಗಾಲ್ ಇದೇ ಊರಿನವರು. ಅಲ್ಲಿಂದ ಮುಂದೆ ಬಸವಾಪಟ್ನ, ರುದ್ರಾಪಟ್ನ ಕ್ಷೇತ್ರಗಳನ್ನು ತಲುಪ್ತಾಳೆ. ರುದ್ರಾಪಟ್ನ ಕೇಳೇ ಇರ್ತೀರ, ಕರ್ನಾಟಕ ಸಂಗೀತ ಪರಂಪರೆಗೆ ಹೆಸರುವಾಸಿ. ಅಲ್ಲಿಂದ ಮುಂದೆ ಹೊಳೆಕಿರಳಾಪುರ, ಹೆಪ್ಪೆಹೊಸೂರು ದಾಟಿ ಚಾಮರಾಜಕಟ್ಟೆಗೆ ಬರ್ತಾಳೆ. ಇಲ್ಲಿ ಕಾವೇರಿಗೆ ಅಡ್ಡಲಾಗಿ ಹಳೆ ಕಾಲದ ಚಿಕ್ಕ ಅಣೆಕಟ್ಟೆ ಇದೆ. ಅಲ್ಲಿಂದ ಮುಂದೆ ರಾಮಸಮುದ್ರ, ಸಾಲಿಗ್ರಾಮ ಅನ್ನೋ ಊರನ್ನು ದಾಟಿ ಚುಂಚನಕಟ್ಟೆಗೆ ಬರ್ತಾಳೆ. ಅಲ್ಲಿ ಕಾವೇರಿಯ ಒಂದು ಪುಟ್ಟ ಜಲಪಾತ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಎಡತೊರೆ, ಸಾಗರಕಟ್ಟೆ ಅನ್ನೋ ಊರನ್ನು ತಲುಪ್ತಾಳೆ. ಅಲ್ಲಿ ಹಾಸನ ಕಡೆಯಿಂದ ಬಂದ ಹೇಮಾವತಿ, ಇನ್ನೊಂದು ಕಡೆಯಿಂದ ಲಕ್ಷ್ಮಣ ತೀರ್ಥ ನದಿಗಳು ಕಾವೇರಿನ ಸೇರ್ತವೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇರೋದು ಜಗತ್ಪ್ರಸಿದ್ಧ ಕನ್ನಂಬಾಡಿ ಕಟ್ಟೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಇಂಜಿನಿಯರ್ ಮಿದುಳು ಇವತ್ತಿಗೂ ವಿಸ್ಮಯ ಅನ್ಸೋದು ಇದೇ ಅಣೆಕಟ್ಟೆಯಿಂದ. ಕೃಷ್ಣರಾಜ ಸಾಗರ ಅಂತಾನೆ ಪ್ರಸಿದ್ಧವಾಗಿರೋ ಈ ಜಲಾಶಯ ಗಾರೇಲಿ ನಿರ್ಮಿಸಿದ್ದು, ಸಿಮೆಂಟಲ್ ಅಲ್ಲ. ಅಲ್ಲಿಂದ ಕಾವೇರಿ ಮುಂದಕ್ಕೆ ಹರಿದು ಬಲಮೂರಿ ಅನ್ನೋ ಜಾಗದಲ್ಲಿ 7 ಕವಲುಗಳ ಜಲಧಾರೆ ನಿರ್ಮಿಸ್ತಾಳೆ. ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ ರಂಗನತಿಟ್ಟು ಪಕ್ಷಿಧಾಮ. ಕಾವೇರಿ ನದಿ ಕವಲು ಕವಲಾಗಿ ಅನೇಕ ಪುಟ್ಟ ಪುಟ್ಟ ದ್ವೀಪಗಳು ನಿರ್ಮಾಣವಾಗಿವೆ. ದೇಶ ವಿದೇಶಗಳ ಪಕ್ಷಿಗಳಿಗೆ ಇದು ಸಂತಾನಕಾಶಿ. ಇಲ್ಲಿಂದ ಅನತಿ ದೂರದಲ್ಲಿ ಕಾವೇರಿ 2 ಕವಲಾಗ್ತಾಳೆ. ಒಂದು ಕವಲು ಪಶ್ಚಿಮ ವಾಹಿನಿ, ಇನ್ನೊಂದು ಕವಲು ಕಾವೇರಿ. ಎರಡೂ ಕವಲುಗಳು ಬಳಸಿ ಹರಿದ ದ್ವೀಪ ಭಾಗವೇ ಶ್ರೀರಂಗಪಟ್ಟಣ. ರಂಗನಾಥ ಸ್ವಾಮಿಯ ಬೃಹತ್ ದೇಗುಲ ಸೇರಿದಂತೆ ಅನೇಕ ದೇವಾಲಯಗಳು, ಸ್ಮಾರಕಗಳು ಇಲ್ಲಿವೆ. ಈ ರಂಗನಾಥನನ್ನ ಆದಿರಂಗ ಅಂತ ಹೇಳ್ತಾರೆ. ಅಂದ್ರೆ ಕಾವೇರಿ ತೀರದ ಮೊದಲ ರಂಗಣ್ಣ ಈತ. ಮುಂದೆ ಸಂಗಮದಲ್ಲಿ ಪಶ್ಚಿಮ ವಾಹಿನಿ ಮತ್ತು ಕಾವೇರಿ ಮುಖ್ಯ ನದಿ ಮತ್ತೆ ಸಂಗಮವಾಗಿ ಮುಂದೆ ಕರಿಘಟ್ಟ, ಅಲ್ಲಿಂದ ಸೋಮನಾಥಪುರಕ್ಕೆ ಸಾಕ್ತಾಳೆ. ಬಾಗಿಲಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಕುವೆಂಪು ಕರೆದ ಸೋಮನಾಥಪುರ ಇದೆ. ಹೊಯ್ಸಳ ಶಿಲ್ಪಕಲೆಯ ರಮ್ಯ ತಾಣ. ಅಲ್ಲಿಂದ ಸೋಸಲೆ ಮೂಲಕ ಟಿ ನರಸೀಪುರಕ್ಕೆ ಬರುತ್ತಾಳೆ. ತಿರುಮಲ ಕೂಡಲು ನರಸೀಪುರ. ಇಲ್ಲಿ ಕೇರಳದ ವಯನಾಡಿನಿಂದ ಹರಿದು ಬಂದ ಕಬಿನಿ ಅಥವಾ ಕಪಿಲಾ ನದಿ ಜೊತೆಗೆ ಸ್ಫಟಿಕ ಅನ್ನೋ ಗುಪ್ತಗಾಮಿನಿ ಕಾವೇರಿ ಜೊತೆ ಸೇರುತ್ತೆ. ಇದು 2ನೇ ತ್ರಿವೇಣಿ ಸಂಗಮ ಕ್ಷೇತ್ರ. ಇಲ್ಲಿ ತನಕ ಪೂರ್ವಕ್ಕೆ ಹರಿತಾ ಇದ್ದ ಕಾವೇರಿ ನದಿ ಇದ್ದಕ್ಕಿದ್ದಾಗೆ ದಕ್ಷಿಣ ದಿಕ್ಕಿಗೆ ತಿರುಗ್ತಾಳೆ. ಮುಡುಕು ತೊರೆಯನ್ನ ದಾಟಿದಾಗ ಇನ್ನೊಂದು ಹಳೆ ಕಾಲದ ಅಣೆಕಟ್ಟೆ ಕಾಣಸಿಗುತ್ತೆ. ಇದೇ ಇತಿಹಾಸ ಪ್ರಸಿದ್ಧ ಮಾಧವ ಮಂತ್ರಿ ಅಣೆಕಟ್ಟು. ತದನಂತರ ಕಾವೇರಿ ತನ್ನ ಹರಿಯೋ ಪಾತ್ರವನ್ನೇ ಬದಲಿಸಿ ನೆಲವನ್ನ ಮರಳುಗಾಡು ಮಾಡಿದ ಸ್ಥಳ ಸಿಗುತ್ತೆ. ಅದೇ ಅಲಮೇಲಮ್ಮ ಮಾಲಿಂಗಿ ಮಡುವಾಗಿ, ತಲಕಾಡು ಮರಳಾಗಿ,
ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತ ಶಾಪ ನೀಡಿದ್ದಳು ಎನ್ನಲಾದ ತಲಕಾಡು. ತಲಕಾಡಿನಿಂದ ಮುಂದೆ ಕಾವೇರಿ ಜೊತೆ ಸುವರ್ಣವತಿ ನದಿ ಸಂಗಮವಾಗತ್ತೆ. ಅಲ್ಲಿಂದ ಪೂರ್ವಕ್ಕೆ ಹರಿತಾ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಅನ್ನೋ ಊರಿಗೆ ಹೋಗ್ತಾಳೆ. ಅಲ್ಲಿ ಮತ್ತೆ ಕಾವೇರಿ ಎರಡು ಕಾವಲಾಗಿ ಮಧ್ಯೆ ಒಂದು ದ್ವೀಪ ನಿರ್ಮಾಣವಾಗಿದೆ. ಅದೇ ಸುಪ್ರಸಿದ್ಧ ಶಿವನ ಸಮುದ್ರ. ಅಲ್ಲಿ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇದು ಮಧ್ಯರಂಗ ಅಂತಾನೆ ಪ್ರಸಿದ್ಧಿ. ಮುಂದೆ ಕಾವೇರಿ ಭವ್ಯ ಜಲಪಾತವಾಗಿ ಗಗನಚುಕ್ಕಿ ಭರಚುಕ್ಕಿಯಾಗಿ ಧುಮ್ಮಿಕ್ತಾಳೆ. ಅಲ್ಲೇ ಕೆಳಭಾಗದಲ್ಲಿ ಬ್ಲಫ್ ಎಂಬಲ್ಲಿ ಏಷ್ಯಾದಲ್ಲೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಕರುನಾಡ ಹೆಮ್ಮೆಯ ಕುರುಹಾಗಿ ಕಾಣಸಿಗುತ್ತೆ. ವಿಚಿತ್ರ ನೋಡಿ, ಅಲ್ಲಿಂದ ಮುಂದೆ ನದಿಯ ಹರಿವಿನ ವೇಗ ಹೆಚ್ಚಾಗುತ್ತೆ. ಚಾಮರಾಜನಗರ ಜಿಲ್ಲೆಯಿಂದ ಉತ್ತರಕ್ಕೆ ಹರಿದು ರಾಮನಗರ ಜಿಲ್ಲೆಗೆ ಬರ್ತಾಳೆ ಕಾವೇರಿ. ಕನಕಪುರದ ಹತ್ತಿರ ಕಾವೇರಿ ಜೊತೆ 9ನೆಯ ನದಿ ಅರ್ಕಾವತಿಯ ಸಂಗಮವಾಗುತ್ತೆ. ಅಲ್ಲಿಂದ ಮುಂದೆ ಕರುನಾಡ ಪ್ರಸ್ಥಭೂಮಿಯಿಂದ ತಮಿಳುನಾಡಿನ ತಗ್ಗಿನ ಕಡೆ ಅತ್ಯಂತ ರಭಸವಾಗಿ ಹರಿತಾಳೆ ಕಾವೇರಿ. ನದಿಯ ರಭಸಕ್ಕೆ ಬಂಡೆಗಳಲ್ಲಿ ಊಹೆಗೂ ನಿಲುಕದಷ್ಟು ಆಳವಾದ ಕೊರಕಲು ನಿರ್ಮಾಣವಾಗಿದೆ. ಕಾವೇರಿ ಇಲ್ಲಿ ಎಷ್ಟು ಕಿರಿದಾಗಿದೆ ಅಂದ್ರೆ ಒಂದು ಮೇಕೆ ಹುಲಿಯ ಬಾಯಿಂದ ತಪ್ಪಿಸ್ಕೊಳ್ಳೋಕೆ ಈ ಕಡೆಯಿಂದ ಆ ಕಡೆ ಜಿಗಿದಿತ್ತಂತೆ. ಇದೇ ಸದ್ಯಕ್ಕೆ ಆಣೆಕಟ್ಟೆ ನಿರ್ಮಾಣಕ್ಕೆ ನೀಲನಕ್ಷೆ ಹಾಕ್ತಿರೋ ಮೇಕೆದಾಟು. ಅಲ್ಲಿಂದ ಮುಂದೆ 45 ಕಿಲೋಮೀಟರ್ ದೂರದಲ್ಲಿ ತಮಿಳುನಾಡಿನ ಗಡಿ ಬರುತ್ತೆ. ಅದೇ ಹೊಗೆನಕಲ್. ರುದ್ರ ರಮಣೀಯ ಜಲಪಾತವಾಗಿ ಕಾವೇರಿ ಧುಮ್ಮಿಕ್ಕುವ ಪರಿಯೇ ಬೇರೆ. ನೋಡಿ, ಕೃಷ್ಣೆ ತುಂಗಭದ್ರೆಗಳಿಗೆ ಜಲಪಾತವೇ ಇಲ್ಲ. ಪಶ್ಚಿಮ ಘಟ್ಟದ ಶರಾವತಿ ಮುಂತಾದ ನದಿಗಳಿಗೆ ಒಂದೇ ಜಲಪಾತ. ಆದರೆ ಕಾವೇರಿಗೆ ಎರಡೆರಡು ಬೃಹತ್ ಜಲಪಾತಗಳು. ಇದು ಭೌಗೋಳಿಕ ವಿಸ್ಮಯವೇ ಸರಿ. ಮತ್ತೆ ಮಲೆನಾಡಿನಿಂದ ಬಯಲುಸೀಮೆಗೆ ಬಂದು ಮತ್ತೆ ಮಲೆನಾಡಿನಂತಹ ಪ್ರದೇಶಕ್ಕೆ ಹರಿಯೋ ಏಕೈಕ ನದಿನೂ ಕಾವೇರಿನೇ. ಯಾಕೆಂದ್ರೆ ಹೊಗೆನಕಲ್ ನಂತರ ಬರೋ ಚಿಣ್ಣಾರ್ ಮುಂತಾದ ಊರುಗಳು ಬೆಟ್ಟ ಗುಡ್ಡ ಕಾನನಗಳ ಊರುಗಳು. ಅಲ್ಲಿ ಸನತ್ ಕುಮಾರ ಅನ್ನೋ ನದಿ ಕಾವೇರಿ ನದಿ ಜೊತೆ ಬಂದು ಸೇರುತ್ತೆ. ಇಲ್ಲಿಂದ ಧರ್ಮಪುರಿ ಮೂಲಕ ಸೇಲಂ ಜಿಲ್ಲೆಯ ಮೆಟ್ಟೂರು ತಲುಪ್ತಾಳೆ ಕಾವೇರಿ. ಇಲ್ಲಿ ಕಾವೇರಿಗೆ ಇನ್ನೊಂದು ಬೃಹತ್ ಆಣೆಕಟ್ಟೆ ನಿರ್ಮಿಸಲಾಗಿದೆ. ಕನ್ನಂಬಾಡಿ ಕಟ್ಟೆಗಿಂತ ಅದು ತುಂಬಾ ದೊಡ್ಡದು. ಈ ವಿಷಯವನ್ನ ವಿವರವಾಗಿ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ. ಕಾವೇರಿ ಅಲ್ಲಿಂದ ಕೊಯಮತ್ತೂರು ಜಿಲ್ಲೆಯನ್ನು ಪ್ರವೇಶಿಸ್ತಾಳೆ. ಸರ್ಭಂಗ ಹಾಗೂ ಭವಾನಿ ನದಿಗಳು ಕಾವೇರಿನ ಇಲ್ಲಿ ಸೇರ್ತವೆ. ಭವಾನಿ ಕ್ಷೇತ್ರದಲ್ಲಿ ಅಮೃತ ಅನ್ನೋ ನದಿ ಗುಪ್ತಗಾಮಿನಿಯಾಗಿ ಸೇರ್ತಾಳೆ. 3ನೇ ತ್ರಿವೇಣಿ ಸಂಗಮ ಇದು. ಮುಂದೆ ಪಶ್ಚಿಮ ದಿಕ್ಕಿಗೆ ಹರಿದು ಈರೋಡು, ಕೂಡುಮುಡಿ, ಕರೂರು, ನೆರೂರು ದಾಟಿ ಇನ್ನೊಂದು ತಿರುಮಕೂಡಲ್ ಪ್ರವೇಶಿಸ್ತಾಳೆ. ಅಲ್ಲಿ ಅಮರಾವತಿ ನದಿ ಕಾವೇರಿ ಜೊತೆ ಸೇರ್ತಾಳೆ. ಅಲ್ಲಿಂದ ತಿರುಚಿರಾಪಳ್ಳಿ, ಕುಳಿತಳೈ, ತಿರುಪ್ಪಾರೈತುರೈಗೆ ಬರ್ತಾಳೆ ಕಾವೇರಿ. ಇಲ್ಲಿ ಕಾವೇರಿ ಎಷ್ಟು ಅಗಲವಾಗಿದ್ದಾಳೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ವಿಶಾಲ. ಅದಕ್ಕೆ ಅಖಂಡ ಕಾವೇರಿ ಅಂತ ಕರೀತಾರೆ. ಅಲ್ಲಿಂದ ಮುಂದೆ ಮುಕ್ಕುಂ ಎಂಬ ಊರಲ್ಲಿ ಕಾವೇರಿ 2 ಕವಲಾಗ್ತಾಳೆ. ಒಂದು ಕವಲು ಕಾವೇರಿ, ಇನ್ನೊಂದು ಕೊಲ್ಲಡಂ. ಮಧ್ಯದಲ್ಲಿ ದ್ವೀಪ. ಇದೇ ಅಂತ್ಯರಂಗ ಅಂತ ಪ್ರಸಿದ್ಧವಾಗಿರೋ ಶ್ರೀರಂಗಂ. ಅಲ್ಲಿಂದ ಮುಂದಕ್ಕೆ ಇರೋದೇ ತಿರುಚಿರಾಪಳ್ಳಿ. ಮುಂದೆ ಕಾವೇರಿ ಕೊಲ್ಲಡಂ ಪುನಃ ಸಂಗಮವಾದ ನಂತರ ಇನ್ನೊಂದು ದೊಡ್ಡ ಅಣೆಕಟ್ಟೆ ಇದೆ. ಇದೇ ಇತಿಹಾಸ ಪ್ರಸಿದ್ಧವಾದ ಚೋಳರ ಕಾಲದ ಕಲ್ಲಣೆ ಅಣೆಕಟ್ಟು. ಗ್ರ್ಯಾಂಡ್ ಅಣೆಕಟ್ಟೆ ಅಂತಲೇ ಅದಕ್ಕೆ ಉಪಮೆ. ಅಲ್ಲಿಂದ ಮತ್ತೆ ಕಾವೇರಿ 2 ಕವಲಾಗ್ತಾಳೆ. ಒಂದು ಕವಲಿಗೆ ಮತ್ತೆ ಕೊಲ್ಲಡಂ ಅಂತಾನೆ ಹೆಸರು. ಅದು ಮತ್ತೆ ಕಾವೇರಿ ಜೊತೆ ಸೇರೋದೇ ಇಲ್ಲ. ತಂಜಾವೂರು ಜಿಲ್ಲೆ ಮೂಲಕ ಸಾಗಿ ಚಿಂಗಲ್ಪೆಟ್ ಹತ್ರ ದೇವಿಕೋಟೆ ಅನ್ನೋ ಜಾಗದಲ್ಲಿ ಬಂಗಾಳ ಕೊಲ್ಲಿ ಸೇರುತ್ತೆ. ಕಲ್ಲಣೆಯಿಂದ ಹೊರಟ ಕಾವೇರಿ ಮತ್ತೆ ಕವಲೊಡಿತಾಳೆ. ಇನ್ನೊಂದು ಕವಲಿನ ಹೆಸರೇ ವೆಣ್ಣಾರು. ಈ ಕವಲುಗಳು ಸಹ ತಂಜಾವೂರು ಜಿಲ್ಲೆ ಪ್ರವೇಶಿಸ್ತವೆ. ಈ ಜಿಲ್ಲೆಯಲ್ಲಿ ಕಾವೇರಿ ಹೆಣ್ಣಾರು, ವೆಟ್ಟಾರು, ಕೊಡಮುರುಟಿ, ಅರಸಲಾರು ಹೀಗೆ ಅನೇಕ ಕವಲಾಗ್ತಾಳೆ. ಒಂದು ಮುಖ್ಯ ಕವಲಿಗೆ ಮಾತ್ರ ಕಾವೇರಿ ಅನ್ನೋ ಹೆಸರು ಮುಂದುವರಿಯುತ್ತೆ. ಈ ಕವಲುಗಳು ನೈಸರ್ಗಿಕ ಕಾಲುವೆಗಳ ಹಾಗೆ. ಹಾಗಾಗಿ ತಂಜಾವೂರು ತಮಿಳುನಾಡಿನ ಭತ್ತದ ಕಣಜ. ಕಾವೇರಿ ಇಲ್ಲಿ ಎಂದಿಗೂ ಭತ್ತದ ಕಣಜ. ಮುಂದೆ ಸಂಗೀತ ಪಿತಾಮಹ ತ್ಯಾಗರಾಜರ ಸಮಾಧಿ ಇರೋ ತಿರುವಯ್ಯಾರ್, ನಂತರ ಈಶನ್ ಗುಡಿ, ಗಣಪತಿ ಅಗ್ರಹಾರ, ಗಬಿಸ್ಥಲಂ, ತ್ಯಾಗಸಮುದ್ರಂ, ಗಂಗಾಧರಪುರಂ, ಸ್ವಾಮಿಮಲೈ ದಾಟಿ ಪ್ರಸಿದ್ಧ ಯಾತ್ರಾ ಸ್ಥಳ ಕುಂಭಕೋಣಂ ಪ್ರವೇಶಿಸ್ತಾಳೆ ಕಾವೇರಿ.
ಅಲ್ಲಿಂದ ಮಾಯೂರಂ, ತಿರುವಡೈಮರತ್ತೂರ್, ಗೋವಿಂದಪುರಂ ದಾಟಿ ಛಾಯಾವನಂ, ಪಲ್ಲವನೀಶಂ ದಾಟಿ ಬಂಗಾಳಕೊಲ್ಲಿಯಲ್ಲಿ ಸಮುದ್ರ ಸೇರೋಕೆ ರಭಸವಾಗಿ ಹರಿತಾಳೆ. ಅಂತಿಮವಾಗಿ ಕಾವೇರಿ ಪೂಂಪಟ್ಟಣಂ ಅಥವಾ ಪೂಂಪುಹಾರ್ ಅನ್ನೋ ಪ್ರಾಚೀನ ಚೋಳರ ರಾಜಧಾನಿ ಹಾಗೂ ಬಂದರು ನಗರದಲ್ಲಿ ಬಂಗಾಳಕೊಲ್ಲಿಯನ್ನು ಸೇರ್ತಾಳೆ. ಇಲ್ಲಿಗೆ 2 ಬೃಹತ್ ಜಲಪಾತಗಳು, 3 ಬೃಹತ್ ಅಣೆಕಟ್ಟುಗಳು, ಮೈತುಂಬಾ ವಿವಾದಗಳು, ಕರ್ನಾಟಕದ ಮಲೆನಾಡು ಬಯಲುಸೀಮೆ, ತಮಿಳುನಾಡಿನ ಬಯಲುನಾಡು ಮಲೆನಾಡು, ಪೂರ್ವ ಕರಾವಳಿಯನ್ನು ಸುತ್ತಿದ 765 ಕಿಲೋಮೀಟರ್ಗಳ ಕಾವೇರಿ ಮಹಾಯಾತ್ರೆ ಮುಕ್ತಾಯವಾಗುತ್ತೆ. ಎದುರ್ಕಳ ಕೆ. ಶಂಕರನಾರಾಯಣ್ ಭಟ್ ಅನ್ನೋರು 1975ರಲ್ಲಿ ಕಾವೇರಿ ನದಿಗುಂಟ ಸ್ವತಃ ಈ ಮಹಾಯಾತ್ರೆ ಮಾಡಿ ಶ್ರೀ ಕಾವೇರಿ ವೈಭವಂ ಅನ್ನೋ ಗ್ರಂಥವನ್ನು ಬರೆದರು. ಅದನ್ನು ಆಧರಿಸಿ ನಾವು ಈ ಸಾದೃಶ್ಯ ಯಾತ್ರಾ ಮಾಲಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕನ್ನಡ ಕರುನಾಡಿಗೆ ಸಂಬಂಧಪಟ್ಟ ಅಪರೂಪದ ವಿವರಗಳಿಗೆ ವೀಕ್ಷಿಸಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ.